ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯಾತಿ ಗಣ್ಯರೇ ಹಾಗೂ ಪ್ರೇಕ್ಷಕ ಬಂಧುಗಳು, ನನಗೆ ಮಾತಾಡಬೇಕು ಅಂತ ಮೊದಲು ಹೇಳಿರಲಿಲ್ಲ, ಹಾಗಾಗಿ ಯಾವುದೇ ಟಿಪ್ಪಣಿಯನ್ನು ನಾನು ಮಾಡಿಕೊಂಡಿಲ್ಲ. ನಿರೂಪಕಿ ಇದೀಗ ತಾನೇ ಪರಿಚಯ ಮಾಡಿಕೊಂಡ್ರು. ಅವರಿಗೆ ಹೇಳಿದೆ, ನಾನು ಅದ್ಭುತವಾಗಿ ತುಂಬ ಸ್ಪಷ್ಟವಾಗಿ ಸ್ಫುಟವಾಗಿ ತಾವು ನಿರೂಪಣೆ ಮಾಡ್ತಾ ಇದ್ದೀರಿ ಹಾಗೆ ಅಂತ. ಅದೇ ಮಾತನ್ನು ಜಾಣಗೆರೆ ಅವರು ವೇದಿಕೆ ಮೇಲೆ ಹೇಳಿದರು. ಅದನ್ನು ಪುನರುಚ್ಚರಿಸ್ತಾ ಇವತ್ತು ನಾವೇನು ಹೇಳಬೇಕು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಜಾಣಗೆರೆ ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಆದರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ನಾನು ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವ್ರು ಕರೆದಿದ್ದರಿಂದ ಎಲ್ಲರ ಪರವಾಗಿ ಒಂದು 2 ನಿಮಿಷದಲ್ಲಿ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಪ್ರಶಸ್ತಿ ಅಂದ ತಕ್ಷಣ ಒಂದು ಅನುಮಾನ ಜನರಲ್ಲಿ ಕಾಡ್ತಾ ಇರ್ತದೆ. ಆ ಪ್ರಶಸ್ತಿಯಿಂದ ಏನೋ ಇರ್ಬೋದು ಅನ್ನೋದೊಂದು. ಆದರೆ ಮುರಳೀಧರ್ ಸರ್ ನನಗೆ ಒಂದು ಕಳೆದ ತಿಂಗಳು ಪರಿಚಯ ಆದರೂ ಅಷ್ಟೇ. ಅದು ಪರಿಚಯ ಯಾಕೆ ಅಂತ ಹೇಳಿದ್ರೆ, ಈ ರೀತಿ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅಂತ ಒಂದು ವೈಯಕ್ತಿಕ ಭೇಟಿ ಆಗಿತ್ತು. ಆ ನಂತರದಲ್ಲಿ ನಾವೊಂದು ಅಂಡಮಾನ್ ಪ್ರವಾಸಕ್ಕೆ ಒಟ್ಟಾಗಿ ಹೋದಾಗ ಅವರ ಜೊತೆ ಮತ್ತು ವಿಜಯ ಮೇಡಮ್, ಅವ್ರ ಮಗಳು ಗಗನ ಹಾಗೂ ಮೊಮ್ಮಗ ತಾರಕ್ ಜೊತೆ ಸುಮಾರು ಒಂದು 5 ದಿನಗಳು ಒಟ್ಟಿಗೆ ಕಳೆಯುವಂಥ ಒಂದು ಅವಕಾಶ ಸಿಕ್ತು. ಅವರು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರ. ಮೇಡಮ್ ಇಷ್ಟು ಚೆನ್ನಾಗಿ, ವಿಜಯ ಮೇಡಮ್ ಫೋನಲ್ಲಿ ಎಷ್ಟು ಸ್ಪಷ್ಟವಾಗಿ ಎಲ್ಲರನ್ನೂ ಆಹ್ವಾನಿಸ್ತಿದ್ರು ಅಂದರೆ ಆಶ್ಚರ್ಯ ಆಗ್ತಾ ಇದೆ. ನಾವಲ್ಲಿ ಮಾತಾಡ್ತಾನೆ ಇರಲಿಲ್ಲ, ಅಷ್ಟು ಮೌನಿಯಾಗಿದ್ದರು. ಆದರೆ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅದು ಕಳೆದ 50 ವರ್ಷಗಳಿಂದ ಆಯೋಜನೆ ಮಾಡ್ತೀವಿ ಅನ್ನೋದೊಂದು ಬಹಳ ಖುಷಿಯ ವಿಚಾರ. ನಾವು 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವು ಆಯ್ಕೆ ಮಾಡಲ್ಪಟ್ಟಿದ್ದೀವಿ ಅಂತ ಹೇಳಿಸ್ಕೊಳ್ಳೋದು ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೀನಿ. ಹಂಸ ಸಮ್ಮಾನ ಅಂದರೆ, ಹಂಸ ಅಂದರೆ ಜ್ಞಾನ, ಅದೊಂದು ಸರಸ್ವತಿ ಅಂತೇಳಿ ಆರಂಭದಲ್ಲಿ ಮುರಳಿಯವರು ತಮ್ಮ ಮುನ್ನುಡಿಯ ಮಾತುಗಳಲ್ಲಿ ಹೇಳಿದರು. ಸೊ ಸರಸ್ವತಿ ಸಮ್ಮಾನ ನಮ್ಮೆಲ್ಲ ರೀಚ್ ಆಗದೇ ಇರೋಂಥ ಸನ್ಮಾನ, ಅದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ SL ಭೈರಪ್ಪ ಅವರಿಗೆ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ದಕ್ಕಿರುವಂಥ ಒಂದು ಪ್ರಶಸ್ತಿ. ನಾವೆಲ್ಲ ಸಣ್ಣ ಪುಟ್ಟವರು, ಹಾಗಾಗಿ ನಮಗೆ ಹಂಸ ಸಮ್ಮಾನವೇ ಸರಸ್ವತಿ ಸಮ್ಮಾನ ಅಂತ ನಾನು ಭಾವಿಸ್ತೀನಿ. ಇನ್ನು ನಿರಂತರವಾಗಿ ಜಾಣಗೆರೆ ಹೇಳಿದಾಗೆ ಈ ಹಂಸ ಜ್ಯೋತಿ ಏನು ಟ್ರಸ್ಟ್ ಇದೆ, ಅದು ತಮ್ಮ 100 ವರ್ಷದ ಸಂಭ್ರಮವನ್ನು ಆಚರಿಸಲಿ ಅಂತ ಭಾವಿಸ್ತಾ, ಆ 100ನೇ ವರ್ಷದ ಸಂಭ್ರಮದಲ್ಲೂ ನಾವು ಭಾಗವಹಿಸುವಂಥ ಅವಕಾಶ ಸಿಗಲಿ ಅನ್ನೋ ಸ್ವಾರ್ಥದಿಂದ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಎಲ್ಲರ ಪರವಾಗಿ ಮುರಳೀಧರ್ ಮತ್ತು ಹಂಸಜ್ಯೋತಿ ಟ್ರಸ್ಟ್, ವಿಜಯ ಮೇಡಮ್ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ಇನ್ನೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ವೇದಿಕೆಯಲ್ಲಿ ಬಂದಾಗಲೇ ಹೇಳ್ತಾ ಇದ್ದೆ ಶ್ರೀಯುತ ಬಾಲರಾಜ್ ಸರ್ ಅವರ ಬಗ್ಗೆ. ನಮ್ಮ ಹಂಸಜ್ಯೋತಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತವರು, ಟ್ರಸ್ಟ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು, ಇವತ್ತು ತುಂಬ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. 1-2 ನುಡಿಗಳು ಅವರಿಂದ ಶ್ರೀಯುತ.